ಬಂಧುಗಳೇ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಇವರೊಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ರವಿಕಾ ಚಿಂತೆ ಅಂತ ಹೇಳ್ಬಿಟ್ಟು, ಇವರ ಒಂದು ವಯಸ್ಸು ನೋಡೋದಾದರೆ 30 ವರ್ಷ 2 ತಿಂಗಳು ಆಗಿದೆ ನೋಡಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾರೆ. ಹಾಗೆ ಊರು ನೋಡೋದಾದರೆ ನರಸೀಪುರದವರು ಅಂತ ಹೇಳಿಕೊಂಡಿರೋದು ಹಾಸನ ಜಿಲ್ಲೆ. ಈ ಎಷ್ಟೊತ್ತು ಅಂತ ಹೇಳಿಕೊಂಡಿದ್ದಾರೆ. ಸುಖ ಸಿಗೋವರೆಗೂ ಸಾಕಾಗುತ್ತದೆ ನೋಡಿ ನನಗೆ ಅಂತ ಹೇಳಿಕೊಂಡಿದ್ದಾರೆ. ನೀವು ಸುಖ ಸಿಗೋವರೆಗೂ ನನಗೆ ಮಾಡುತ್ತಾನೆ ಇರಬೇಕು ಅಂತ ನಿಮಗೆ ಹೇಳಿರೋದಿದು. ಹಾಗೆ ಇವರು ಒಂದು ವಿದ್ಯಾಭ್ಯಾಸ ನೋಡೋದಾದರೆ BCom ಮುಗಿದಿದೆ ನೋಡಿ ಅಂತ ಹೇಳಿಕೊಂಡಿರೋದು. ಇನ್ನು ಮಕ್ಕಳ ವಿಚಾರಕ್ಕೆ ಬಂದರೆ 2 ಇದ್ದಾರೆ, ಅವು ಗಂಡುಗಳೇ ಅಂತ ಹೇಳಿಕೊಂಡಿರೋದು, ಹೆಣ್ಣು ಮಕ್ಕಳು ಆಗಿಲ್ಲ ಅಂತ ಹೇಳಿದ್ದಾರೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ. ಇನ್ನು ಇದರ ಜೊತೆಗೆ ಈ ರೀತಿ ಆಗುತ್ತಿದೆ ಜೀವನದಲ್ಲಿ ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನನ್ನ ಯಜಮಾನರು ಸ್ವಲ್ಪ ದಪ್ಪ ಇರುವ ಕಾರಣ ದೇಹವನ್ನು ಪೂರ್ಣವಾಗಿ ಬಗ್ಗಿಸುವುದಕ್ಕೆ ಬರಲ್ಲ. ಮದುವೆಯಾಗಿ 7 ವರ್ಷದ ಮೇಲೆ ಅವರ ದೇಹದಲ್ಲಿ ಈ ರೀತಿ ಬದಲಾವಣೆಯಾಗಿದೆ ಅನ್ನುವುದೇ ಚಿಂತೆ ಮತ್ತು ಬೇಸರವಾಗಿದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ದಿನರಾತ್ರಿ ಗಂಡನ ಪಕ್ಕ ಮಲಗುವಾಗ ಇವತ್ತಾದರೂ ಚೆನ್ನಾಗಿ ಸುಖವನ್ನು ಕೊಡಲಿ ಅಂತ ಬೇಡಿಕೊಳ್ಳುತ್ತೇನೆ, ಆದರೆ ಅದು ದಿನವೂ ಸುಳ್ಳಾಗುತ್ತಿದೆ. ಅದೇ ಬೇಸರ, ಏಕೆಂದರೆ ಅವರು ಅಷ್ಟೊಂದು ಸುಖ ಮತ್ತು ನೆಮ್ಮದಿಯನ್ನು ಅವರದಿಂದ ನನಗೆ ಸಿಗುವುದಿಲ್ಲ. ಹಾಗೆ ನನಗೆ ನರಕ ಯಾತನೆ ತೋರಿಸುತ್ತಿದ್ದಾರೆ ದಿನ ಅಂತ ಹೇಳಿಕೊಂಡಿದ್ದಾರೆ. ಅಂದರೆ 1 ನಿಮಿಷ ಮಾಡಿ ಆಮೇಲೆ ಮಲಗಿಬಿಡುತ್ತಾರೆ. ನಾನು ನರಳಾಟದಿಂದ ಸುಸ್ತಾಗಿ ಆಮೇಲೆ ಮಲಗುತ್ತೇನೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಈ ರೀತಿ ಆಗುತ್ತಿದೆ ಜೀವನದಲ್ಲಿ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿರೋದು. ಇನ್ನು ಇದರ ಜೊತೆಗೆ KTM ಡುಕ್ಕಿ 390 ರಿವ್ಯೂ ಇನ್ ಕನ್ನಡ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಇದರ ಒಂದು ಇಂಜಿನ್ ನೋಡೋದಾದರೆ 398.63 cc ಇದೆ ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಇದರ ಒಂದು ಪವರ್ ನೋಡೋದಾದರೆ 46 PS ಇದೆ ಅಂತ ಹೇಳಿಕೊಂಡಿರೋದು. ಇದರ ಒಂದು ಟಾಪ್ ನೋಡೋದಾದರೆ 39 Nm ಇದೆ ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಇದರ ಒಂದು ಮೈಲೇಜ್ ನೋಡೋದಾದರೆ 28.9 km/L ಅಂತ ಹೇಳಿಕೊಂಡಿರೋದು. ಹಾಗೆ ಇದರ ಒಂದು ಕರ ವೇಟ್ ನೋಡೋದಾದರೆ 168.3 kg ಇದೆ ಅಂತ ಹೇಳಿಕೊಂಡಿರೋದು. ಇದರ ಒಂದು ಬ್ರೇಕ್ಸ್ ನೋಡೋದಾದರೆ ಡಬಲ್ ಡಿಕ್ಸ್ ಇದ್ದಾವೆ, ಹಿಂದೆ ಮುಂದೆ ಅಂತ ಹೇಳಿಕೊಂಡಿರೋದು. ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ನೋಡೋದಾದರೆ 3.11 lakh ಆನ್ ರೋಡ್ ಇದೆ ಅಂತ ಹೇಳಿಕೊಂಡಿರೋದು. ಈ ಗಾಡಿ ಒಂದು ನೋಡೋದಾದರೆ ಔಟ್ಲುಕ್ ಅಲ್ಲೇ ಸೂಪರಾಗಿದೆ. ಒಮ್ಮೆ ನೀವು ಚಲಾವಣೆಯನ್ನು ಮಾಡಿ ನೋಡಿದರೆ ಈ ಗಾಡಿನ ಮತ್ತೆ ಜೀವನದಲ್ಲಿ ಮರೆಯುವುದಿಲ್ಲ, ಆ ರೀತಿ ಒಂದು ಅನುಭವವನ್ನು ಕೊಡುತ್ತಿದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಇದರ ಜೊತೆಗೆ ವರ ಹೇಗಿರಬೇಕು ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನಿಮಗೆ ಮಾಡುವುದಕ್ಕೆ ಕೈಯಲ್ಲಿ ಕೆಲಸವಿದ್ದರೂ ಕೊಡ್ತೀನಿ, ಇಲ್ಲ ನೀವೇ ನನ್ನ ನೋಡಿಕೊಳ್ಳಬೇಕು ಅಂತ ಹೇಳಿದ್ರು ಖುಷಿಯಾಗಿ ಎತ್ತಿ ಕೊಡುತ್ತೇನೆ ನೋಡಿ ಅಂತ ಹೇಳಿಕೊಂಡಿರೋದು. ಅಂದಾಜು ನನಗೆ ಸಾಮಾನು 3.2 ಇಂಚು ಇದ್ದರೂ ನಡೆಯುತ್ತದೆ, ಆದರೆ ನಿಮ್ಮ ಹೊಟ್ಟೆ ಮುಂದೆ ಇರಬಾರದು ಅನ್ನೋದೇ ನನ್ನ ಒಂದು ಆಸೆ ಮತ್ತು ಇಚ್ಛೆ ಆಗಿರುತ್ತದೆ ನೋಡಿ ಅಂತ ಹೇಳಿಕೊಂಡಿರೋದು. ನಾನು ಒಂದು ವೇಳೆ ನಿಮ್ಮ ಮನಸ್ಸಿಗೆ ನೋವಾದ ರೀತಿಯಲ್ಲಿ ಮಾತನಾಡಿದರೂ ಬಿಟ್ಟು ಹೋಗಬಾರದು. ಮರುಕ್ಷಣದಲ್ಲಿ ನನಗೆ ನೀವು ಮಾತನಾಡಿಸಿ ನನ್ನ ಜೊತೆಗೆ ನಗುನಗುತ್ತಾ ಇರಬೇಕು ದಿನವಿಡೀ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ವರ ಹೀಗಿರಬೇಕು ನೋಡಿ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಗಿದೆ. ಈ ವಿಡಿಯೋ ನಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ.